ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮಲ್ಲಿ ಇರ್ತಾರೆ, ಯಾರು ನೋಡದಿದ್ರು ಅವ್ರು ನೋಡ್ತಾ ಇರ್ತಾರೆ. ಯಾಕೆಂದರೆ ಯಾವುದೋ ಒಂದು ಗ್ರೂಪಲ್ಲಿ ಅವ್ರು ನೋಡ್ತಾ ಇರ್ತಾರೆ, ನನಗೆ ಗೊತ್ತು. ಅಖಾಡಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಬಟ್ ಅವರೇ ಹೇಳ್ಕೊಂಡಿದ್ದಾರೆ, ಜ್ಯೋತಿಷ್ಯಗಳು ಹೇಳಿದ್ದಾರೆ ಅಂತ ಇನ್ನೂ 3 ಸಲ ಸೋಲ್ಬೇಕಂತೆ ಅವರು. ಇವಾಗ 1 ಸಲ, ನನ್ನ ಮೇಲೆ 2 ಸಲ ಸರ್, ಅಷ್ಟೇನಾ? ಅಂದರೆ ಅವ್ರ ಜಾತಕದಲ್ಲೇ ಹಂಗಿದೆ. ನಮ್ಮೂರಲ್ಲಿ ಮಾತಾಡ್ತಾರಪ್ಪ, ಇದು ನನ್ನ ಮತ್ತೆ ಎಲ್ಲ ಬೈಬೇಡಿ. ಈಗ ಯೂಟ್ಯೂಬಲ್ಲಿ ನಾಕ್ಕೊಂಡು ಹೊಡಿತಾರೆ. ನಾವು ಬಾಯಿಗೆ ಬಂದಾಗ ಅಬ್ಬಬ್ಬಬ್ಬ. ನನ್ನ ಸ್ನೇಹಿತರು ಕೇಳಿದ್ರು, ಏಯ್ ಪ್ರದೀಪ, ಹಂಗೆಲ್ಲ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ, ನಿನಗೇನು ಅನ್ಸಲ್ವಾ? ನೋಡಪ್ಪ, ರಾಜಕೀಯಕ್ಕೆ ಬಂದ ಮೇಲೆ ಪರ್ಸ್ನಲ್ ಟಾರ್ಗೆಟ್ಸ್ ಇರುತ್ತೆ, ಅಟ್ಯಾಕ್ಸ್ ಇರುತ್ತೆ, FIRs ಇರುತ್ತೆ, ಕುತಂತ್ರ ಇರುತ್ತೆ, ಕಾಲು ಇಳಿತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಇದೆಲ್ಲ ಗೊತ್ತಿದ್ದೇ ರಾಜಕೀಯಕ್ಕೆ ಬಂದಿದ್ದು. ಇದೆಲ್ಲ ಆಗಲ್ಲ ಅಂದರೆ ತೆಪ್ಪಗೆ ನಾನು ಚಾಕ್ ಪೀಸ್ ಇಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಬಿಟ್ಕೊಂಡು ಮೊನ್ನೆ ಬಿಗ್ ಬಾಸ್ಗೆ ಹೋದಂಗೆ ಯಾವುದಾದ್ರೂ ಒಂದು ಶೋಸ್ಗೆ ಹೋಗಿ ಬರ್ತಾಯಿದ್ದೆ. ಬಟ್ ಎನಿ ಹೌ, ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ. ಇನ್ನು 1 ತಿಂಗಳು ನನಗೂ ಸುಧಾಕರ್ಗೂ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆಯುತ್ತೆ. ನಾವು ಗೆಲ್ತೀವಿ. ಕಾಂಗ್ರೆಸ್ ಪಕ್ಷನ ಚಿಕ್ಕಬಳ್ಳಾಪುರದಲ್ಲಿ, ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ. ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ಕಾರ್ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರುಳು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೆ ಅವ್ರನ್ನ ಗೆಲ್ಲಿಸ್ತೀವಿ.